ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ ಎಲ್ಲ ಹೋಗಿ ಅವಕಾಶ ಕೊಡಿ ಜಿಲ್ಲೆಯ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವರಿರ್ಬೋದು, KR ಪೇಟೆ ಮಂಜು ಎಲ್ಲ ಹೋಗಿ ಸ್ವರೂಪ್ ಅವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮುಂಡವರು ಆಯ್ತು ಅಲ್ಲ. ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರನ ನಫಾಡಿಂದ ಮಾಡಿದ್ದೀವಿ. ಕೆಲವು ಕಡೆ ಈಗಾಗಲೇ 6 ಜನ ಅಧಿಕಾರಿಗಳು ಅಲ್ಲ ಹೇಳ್ತೀವಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಬಾಲಕೃಷ್ಣ ಅವರು ಎಲ್ಲ ವಿಚಾರ ಬರುವ ಮುಂಚೆ ಮಾತಾಡಿದ್ದಾರೆ. ನಮ್ಮ ರೈತರ ಇವತ್ತು 8 ಜಿಲ್ಲೆ ರೈತರ ಒಂದು ಇದು ಸ್ವಾಮಿ ಇವತ್ತು ಕಳೆದ ಗಡಿಬಿಡಿ ಯಾಕೆ ಮಾಡ್ತೀವಿ. ರೇವಣ್ಣ ಅವರೇ ಈಗ ಬೆಳಿಗ್ಗೆ ನೀವು ಬರುವ ಮುಂಚೆ ಬಹಳಷ್ಟು ಚರ್ಚೆ. ರೇವಣ್ಣ ಅವರೇ ಮಾತಾಡಕ್ಕೆ ಒಂದ್ ಸೆಕೆಂಡ್. ರೇವಣ್ಣ ಆಯ್ತು ಮಾತಾಡ್ತೀವಿ, ಒಂದ್ ಸೆಕೆಂಡ್ ಕೇಳಿ. ಕೊಪ್ಪರಿ ವಿಚಾರದ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಕರ್ಕೊಂಡು ಹೋಗಿ ನಾವು ಅವ್ರು ಮಾತಾಡ್ಲಿ. ಈಗ ಬಂದವ್ರು ಮಾತಾಡ್ತಾರೆ. ಸ್ವಲ್ಪ ಈಗ SC ಆಗಿಲ್ಲ, ಅದೇ ಆಗಿಲ್ಲ. ಈಗ ರೇವಣ್ಣ ಅವರೇ ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರು ಮಾತಾಡಿದ್ದಾರೆ. ನಾನೀಗೇನಲ್ದ ಅಂತ ಹೇಳಿದ್ರೆ ನೀವು ನಿಲುವಳಿ ಅಲ್ಲ ಆಯ್ತು ನಾನು ಬರ್ತೇನೆ. ನಿಲುವಳಿ ಸೂಚನೆ ಅಂತ ಅವತ್ತು ಕೊಟ್ಟಿದ್ದೀರಿ. ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಗ್ಗೆ ವಿಚಾರ ಮಾತಾಡಿದ್ದಾರೆ. ನಮ್ಮ ಬಹುಶಃ ಇವತ್ತು ರಾಜ್ಯ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುಮೋದನ ತಕ್ಷಣ ನಾವು ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ನಾವು ಕೊಡುವ. 69 ಕೊಡ್ತೇನೆ. 69 ಚರ್ಚೆ ಕೊಡುವ. 69 ಕೊಡುವ. ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ. ಮಾತಾಡಿದ್ರಲ್ಲ ಪ್ರಾಸ್ತಾವಿಕ ಮಾತಾಡಬಾರ್ದು. ಮಾತಾಡ್ಬೋದು. ನೀವು ಮಾತಾಡಿ ಬಾಲಕೃಷ್ಣ ಮಾತಾಡಿ ದಯಮಾಡಿ 68 ಕನ್ವರ್ಟ್ ಮಾಡಿ ಮಂಡನೆ ಮಾಡಲಿ. ಮಾತಾಡಕ್ಕೆ ಅವಕಾಶ ಕೊಡಿ. ಮಾತಾಡ್ತಾರಲ್ಲ ಸಭಾಧ್ಯಕ್ಷರು ಅವರು ಮಾತಾಡ್ತಾರಲ್ಲ ಅವರು ಮೊನ್ನೆನಾದ ನಂತರ ಇದನ್ನು ತಗೊಳ್ಳುವ ಮತ್ತು ರಾಜ್ಯಪಾಲ ಭಾಷಣ ಕೂಡ ಮೆನ್ಷನ್ ಆಗಿದೆ. ಮತ್ತೆ ಇದನ್ನು 69 ಅಲ್ಲಿ ನಾವು ಚರ್ಚೆಗೆ ತಗೊಳ್ಳುವ. ಒಂದು ಮಂಡನೆ ಮಾತಾಡ್ಲಿ, ಅನುಮೋದನೆ ಆಗಲಿ. ಎರಡು ಮಾಡ್ಬೇಕಲ್ಲ ಅವರು. ಒಂದು 2 ಅವರ್ ಗಂಟೆ ನನಗೆ ಪ್ರಸ್ತಾಪ ಆಯ್ತು, ಚರ್ಚೆ ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷೆ ಪ್ರಸ್ತಾವನೆ ಅಲ್ಲ, ಆದಷ್ಟು ಬೇಗನೆ ವಿಷಯ ಪ್ರಸ್ತಾವಿಸಿ. ಆಯ್ತು ಮಾನ್ಯ ಸಭಾಧ್ಯಕ್ಷೆ, ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರೇ ನಮಗೂ ಕೊಡ್ಬೇಕು. ಕೊಡಿ, ಯಾರು ಬೇಡ ಅಂದರು ಈಗ ಅಲ್ಲಲ್ಲ, ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು. ಕೊಬ್ಬರಿ ಬಗ್ಗೆ ರೈತರಿಗೆ ಕೊಡಬೇಕು ನಿಯಮ ಪ್ರಕಾರ. ಬಂದು ಮಾತಾಡೋದಲ್ಲ ಇಲ್ಲಿ, ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು. ಅರಸಿಕೆರೆ ಕ್ಷೇತ್ರ ಅಲ್ಲ. ಪ್ರಾಸ್ತಾವಿಕವಾಗಿ ಅವ್ರು ಯಾರ್ಯಾರು ಭಾಷಣ ಮಾಡ್ತಾರ ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ಲಿ. ಈಗ ಆಯ್ತು ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ ಮೊದಲಕ್ಕೆ ಬರ್ಬೇಕು ಪೇಪರ್ ನಾಳೆ. ಅದಕ್ಕೆ ಶಿವಲಿಂಗೇಗೌಡ ಮಾತಾಡೋದು. ರೇವಣ್ಣ ಅವರು ರೈತರ ಪ್ಲೀಸ್. ಮಾನ್ಯ ಶಿವಲಿಂಗೇಗೌಡ ಏನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಸಭಾಧ್ಯಕ್ಷೆ ಅದು ಸುಧಾರಿಸ. ಮಾನ್ಯ ಸಭಾಧ್ಯಕ್ಷೆ ಬರ್ಬೇಕು ಪೇಪರ್ ಅಲ್ಲಿ. ಪ್ರತಿಪಕ್ಷ ನಾಯಕರು ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರೇ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷೆ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂಥ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರನ್ನೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು. ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟಲ್ಲಿ ತಂದು ಇವತ್ತು ನಫಾಡಿಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ದು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಏಕೆಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನು ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಮುಂದೆ ಇಟ್ಟು
ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ 15,000ದಲ್ಲಿ ನಾವು ಬೆಳಿಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೆ 15,000ದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು. ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡೋಕ್ಕಾಗಲಿಲ್ಲ. ಆದರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ಕಡೆ ಈಗಾಗಲೇ ಲೋಪ ಇದೆ, ಕೆಲವು ಕಡೆ ಇದಿದೆ ಅನ್ನೋ ದೃಷ್ಟಿಯಿಂದ 6 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅದರಿಂದ ದಯಮಾಡಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ, ಅದನ್ನ ಖರೀದಿ ಮಾಡಬೇಕು. ನನಗೆ ರಾಜ್ಯ ಸರ್ಕಾರನವರು ಮಾಡಿ, ಕೇಂದ್ರ ಸರ್ಕಾರನೂ ಮಾಡಿ, ರೈತರು ಉಳಿಸ್ಬೇಕು, ಅದಕ್ಕೆ ನಾವೀಗ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತೆ ಇದ್ರ ಜೊತೆಗೆ ತೆಂಗು ಬೆಳೆಗಾರರು, ನಿಮ್ಮ ಜಿಲ್ಲೆಯಲ್ಲೂ ತೆಂಗಿದೆ, ಇವತ್ತು 8 ರೂಪಾಯಿ ಇದೆ ಒಂದು ತೆಂಗು, 8 ರೂಪಾಯಿ ಕಾಯಿ, 8 ರೂಪಾಯಿ 10 ರೂಪಾಯಿಗೆ ಕಾಯಿ. ಎಳ್ನೀರು 25 ರೂಪಾಯಿ ಬಾಂಬೆಗೆ ಹೋಗುತ್ತೆ, ಎಳ್ನೀರು ಕೊಡೋಕ್ಕಾಗಲ್ಲ, ನಂಜು ಬರುತ್ತೆ ಮರ ಅಂತೇಳಿ. ಅದರಿಂದ ದಯಮಾಡಿ ಒಂದು ಕಡೆ ತೆಂಗಿನಕಾಯಿನೂ ಖರೀದಿ ಮಾಡಬೇಕಾದ ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ, ಯಾಕೆಂದ್ರೆ ಇವರು ರೈತರ ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ. ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೇಳಿ 15,000 ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡೋಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ನಾನು ಅವತ್ತು ಈ ಥರ ಹೇಳಿದ್ದೆ, ಇವತ್ತು ಅದು ಮಾಡೋಕ್ಕಾಗಿಲ್ಲ, ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ, ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ದಲ್ಲಾಳಿಗಳು ಈಗ ನೀವು ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ಈಗ ನೀವು ಪ್ರಾರಂಭ ಮಾಡಿದಿರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ನೀವು ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆಗೆ ತಾಳಿ ಅಲ್ಲ, ನಾಳೆ ಬೇಡ ಅನ್ನಲ್ಲ. ಅಲ್ಲಲ್ಲ ಮಂತ್ರಿ, ಅಲ್ಲಿ ಬಹಳ ಅನ್ಯಾಯ ಆಗಿದೆ. ಈಗ ಆಯ್ತು, ಅವ್ರು ಮುಗಿಸ್ಲಿ, ಅಲ್ಲ ಚರ್ಚೆ ಆಗ್ಲಿ, ಆ ಷಡಕ್ಷರ ಮುಗಿಸ್ಲಿ. ನೀವು ಮಾತಾಡಿ ಕೊಬ್ಬರಿ ಬೆಳೆ ನಾವೇ ಷಡಕ್ಷರ ಅವ್ರು ಮಾತಾಡಿ, ನೀವು ಮಾತಾಡಿ. ಊನಪ್ಪ ಮಾತಾಡ, ಏನ್ ನೋಂದಣಿ ಆಗಿದೆಯೋ ನೋಂದಣಿ ಆಗಿರೋದ್ರಲ್ಲಿ ಅದಕ್ಕೆ ರೈತರು ಅನ್ಯಾಯ ಮಾಡಿದ್ರೆ ಹೊಸದಾಗಿ ಮಾಡ್ಬೇಕು ಅಂತ ಔಟ್ಸೋರ್ಸರ್ನೆಲ್ಲ ಸದಸ್ಯರೇ ಅವರೇ, ನೀವು 2 ಅಸೆಂಬ್ಲಿಯಲ್ಲಿ ಕೂಡ ಇದೇ ಮಾತಾಡಿದ್ದಾರೆ. ಕಷ್ಟಕಾಲದಲ್ಲಿ ಅದು ಸಂಬಂಧ ಮಾತಾಡಿದ್ದೇವೆ, ನಿನ್ನಿಂದನೇ ಇರ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದೆ, ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು. ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು 1 ವಾರ ಆದರೂ ಕೊಡಲಿಲ್ಲ. ಕೊನೆ ದಿವಸ 1 ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ 4 ಜನ ಮಾತ್ರ ತಗೊಂಡವ್ರೆ. ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ 1000 ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆನಲ್ಲಿ ಬಂದಿದೆ. ನಾನೇನು ಹೇಳ್ತಾ ಇಲ್ಲ, ಪತ್ರಿಕೆನಲ್ಲಿ ಬಂದು 6 ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಯ್ತು. ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ರಾಜಕೀಯ ಮಾಡಕ್ ಹೋಗಲ್ಲ. ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ, ಉಳಿಸಿ. ಸರಿ, ಕೇಂದ್ರ ಸರ್ಕಾರದಿಂದೆಲ್ಲರೂ ಮಾಡಿ, ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 15,000 ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ 15,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಇದನ್ನ ಕೂಡಲೇ ಇದು ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರ 1,500 ಮಾಡಿದ್ರೆ ಕನಿಷ್ಠ 3,000 ಕೊಡ್ಲಿ. 12 + 3,000 ಅಂದ್ರೆ 15,000 ಆಗುತ್ತೆ. ಅದರಿಂದ ಬಾಲಕೃಷ್ಣ ಅವರು ಸೈನ್ ಹಾಕಿದ್ದಾರೆ. ದಯಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ, ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡೋಕ್ಕೂ ಅವಕಾಶ ಕೊಡಬೇಕು. ರೂಲ್ 68 ಅಲ್ಲಿ ರೇವಣ್ಣ ಆಯ್ತು ಮನವಿ ಮಾಡ್ತೀನಿ. ಮಾನ್ಯ ಸಭೆ ಬಾಲಕೃಷ್ಣ ಅವರು ಒಂದ್ಸಲ ನೀವು ಆಗ ಮಾತಾಡಿ, ಸ್ವಲ್ಪ ಈಗ ಮಾತಾಡುವ ಅವಕಾಶ ಮಾಡುವ. ಶಿವಲಿಂಗ ಅವರು 2 ನಿಮಿಷ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾರು
ರೇ ಸ್ವಾಮಿ ಯಾವ್ದು ಗೊತ್ತಾ ನೆಕ್ಸ್ಟ್ ಆಯ್ತು ಮಾತು ಬೆಳಿಗ್ಗೆ ಮಾತಾಡಿದ್ರೆ ನಾವು ಆದ್ಮೇಲೆ ಮಾತಾಡಿದ್ರೆ ಮರ್ಯಾದೆ ಸೋಲಿಂಗ ಆಯ್ತು ಮತ್ತೆ ಮಾತಾಡ 1 ನಿಮಿಷ ಏನಾಗ್ತದೆ ಈಗ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ ಸರಿ ಕೊಟ್ಟಾರ ತಡೆಯ ಹೆಂಗ್ ಹೊಡೆದಾಡ್ತೀರಾ ಬಾಲಕೃಷ್ಣ ದಿಲ್ಲಿ ವಾದ ಮಾಡ್ತಿಲ್ಲ ಸ್ವಲ್ಪ ಇವ್ರು ಹೇಳ್ತಾರೆ ಬಾಲಕೃಷ್ಣ ಸಮಸ್ಯೆ ಏನ್ ಮಾಡ್ಬೇಕು ಈಗ ಒಂದು ನಿಮಿಷ ರೇವಣ್ಣ ಸ್ವಲ್ಪ ಕೇಳಿ ಬಾಲಕೃಷ್ಣ ಅವರೇ ನೀವು ಬೆಳಿಗ್ಗೆ ಪ್ರಸ್ಥಾನ ಮಾಡಿದಾಗ ನಿಮ್ಗೆ ಫುಲ್ ಸಮಯಾವಕಾಶ ನಾವೆಲ್ಲ ಆಯ್ತು ಬರು ಆವಾಗೆಲ್ಲ ಸಮಯಾವಕಾಶ ನಾವು ಕೊಟ್ಟಿದ್ದೇವೆ ಕೇಳ್ಬೇಕು ಆಗ ನೀವು ಝೀರೋ ನರಸ್ವಾಮಿ ಅವರೇ ಶಿವಲಿಂಗ ಅವರ ನಿಮಿಷ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ಕೊಬ್ಬರಿ ಬೆಲೆ 19,000 ರೂಪಾಯಿ ಇದ್ದಂತ ಬೆಲೆ 69 ಕನ್ವರ್ಟ್ ಆಯ್ತಾ 7,000 ರೂಪಾಯಿಗೆ ಹೋಯ್ತು. 9 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಕೊಬ್ಬರಿ ಇಂದಲೇ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ 9 ಜಿಲ್ಲೆಗಳ ಸಮಸ್ಯೆ ಇದು. 7,000ಕ್ಕೆ ಹೋಯ್ತು. 7,000ಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಅಲ್ಲ, ಕೊಬ್ಬರಿ ಬೆಳೀತಕ್ಕಂಥ ಸಮಸ್ಯೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಕೈ ಜೋಡಿಸಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ಅವ್ರು ಹೇಳ್ದಂಗೆ ನಾವೇನ್ ಸುಮ್ಮನೆ ಕೂತಿಲ್ಲ. ನಾವು ಸತ ಪ್ರಧಾನಮಂತ್ರಿಗಳನ್ನೊಬ್ಬರನ್ನು ಭೇಟಿಗೆ ಅವಕಾಶ ಸಿಕ್ಕಲಿಲ್ಲ. ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜೆ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನೂ ನಾವು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಟಿಪ್ಪಣಿಯೊಂದಿಗೆ ನಾವು ಹೋಗಿ ಸಲ್ಲಿಸಿ ಎಲ್ಲ ಸಮಗ್ರವಾದಂತ ಚರ್ಚೆಯನ್ನ ಮಾಡಿ ಬಂದಿದ್ದು. ಅವರು ಪರಿಶೀಲನೆ ಮಾಡ್ತೀವಿ, ಏನಾದ್ರೂ ಮಾಡಿ ಇದಕ್ಕೊಂದು ಕಾಯಕವನ್ನು ಕಲ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಕೊಟ್ಟಾದ್ಮೇಲೆ ಕೇಂದ್ರ ಸರ್ಕಾರ 11,750 ರೂಪಾಯಿ ಇತ್ತು ಬೆಲೆ, ನಾಫೆಡ್ ಬೆಲೆ ಇತ್ತು, ಬೆಂಬಲ ಬೆಲೆ. ಬರೀ ಕೇವಲ 250 ರೂಪಾಯಿಯನ್ನು ಹೆಚ್ಚಿಸಿ 12,000 ರೂಪಾಯಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಮೊದಲೇ 1,500 ರೂಪಾಯಿಯನ್ನ ಸಿದ್ದರಾಮಣ್ಣನ ಸರ್ಕಾರ ಕೊಡ್ತು ಅನ್ನೋ ಪದನ ಯಾರು ಹೇಳ್ತಾ ಇಲ್ಲ. ಸಹಾಯಧನ ಕೊಟ್ಟಿರ್ತಕ್ಕಂಥದ್ದು. ಅವರು ಕೊಬ್ಬರಿನ ಖರೀದಿ ಮಾಡ್ಕೊಂಡು ಕೊಬ್ಬರಿಯಿಂದ ಲಾಭ ಲುಕ್ಷಾನ್ ನೋಡ್ತಕ್ಕಂಥ ನಾಫೆಡ್ ಸಂಸ್ಥೆ ಖರೀದಿ ಮಾಡ್ತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ 1 ಕ್ವಿಂಟಾಲ್ಗೆ 1,500 ರೂಪಾಯಿನ ಸಹಾಯಧನನ ಕೊಡ್ತಕ್ಕಂಥ ನಿರ್ಣಯವನ್ನ ಇದೇ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡ್ಕೊಂಡು ಹೇಳ್ಬೇಕು. ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತೀನಿ ಅಂತ ಹೇಳಿದ್ರು. ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇವಣ್ಣವರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ. ಇದೆಲ್ಲ ತಲೂ ಆಪಾದನೆ ಮಾಡ್ತಾರೆ. ಅವರು ಅವರು ಚುನಾವಣೆ ಬಂದಾಗ ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಮೋದಿಯವರು ಹೇಳಿದ್ರು. ಚುನಾವಣಾ ಸಂದರ್ಭದಲ್ಲಿ ಹೇಳಿ 15,000 ರೂಪಾಯಿ ಅಂತ ಹೇಳಿ ನೀವು ಬಂದಿರಲಿಲ್ಲ ಸ್ವಾಮಿ. ಮಾತಾಡೋದನ್ನ ಕೇಳಾದ್ಮೇಲೆ ನೀವ್ ಹೇಳಿ. ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು? ಅಲ್ಲ 1 ನಿಮಿಷ, ಇದು ಎಲ್ಲ ರೈತರು ಸಾಯ್ತಾರೆ. ಇಲ್ಲಿ ಬರೀ ರಾಜಕೀಯ ತಕ್ಷಣ
ಸಮಸ್ಯೆ ಆಯ್ತು ಸರ್, ಕೂತ್ಕೊಳ್ಳಿ. ಈಗ ನೀವು ಯಾಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ. ಮುಂದುವರಿಸಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವ್ರಿಗೆಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಗೊತ್ತಿದೆ. ಮಾನ್ಯ ಅಧ್ಯಕ್ಷರೇ, ಸಮಸ್ಯೆ ಮಾತಾಡ್ತಾರೆ ಕೂತ್ಕೊ. ಸುಮ್ಮನೆ ರಾಜಕೀಯನೇ ಮಾತಾಡೋದು. ನೀವ್ಯಾಕೆ ಮಾತಾಡಿರಿ? ರಾಜಕೀಯ 15,000 ರೂಪಾಯಿಗೆ ಡಿ.ಕೆ. ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ರೈತರ ಸಮಸ್ಯೆ ಬಗೆಹರಿಸೋಣಪ್ಪ. ರೈತರ ಸಮಸ್ಯೆ ಬಗೆಹರಿಸೋಣ. ರಾಜಕೀಯ ಮಾತಾಡ್ಬೇಡ್ರಿ, ರೈತರ ಸಮಸ್ಯೆ ಮಾತಾಡಿ. ಈಗ ನೋಡಿ ಅಧ್ಯಕ್ಷ, ಸಮಸ್ಯೆ ಮಾತಾಡ್ರಿ. ಸರ್ಕಾರ ತಗೊಂಡ ಸರ್ಕಾರ ನಿರ್ಣಯ ಮಾಡಾಯ್ತು. ಸರ್ಕಾರ ನಿರ್ಣಯ ಮಾಡಾಯ್ತು. ಕೇಂದ್ರ ಸರ್ಕಾರ 12,000ಕ್ಕೆ ನಿರ್ಧಾರ ಮಾಡಾಯ್ತು. ಇಲ್ಲಿ ಯಾವ ರಾಜಕೀಯನೂ ಬೆರೆಸಕ್ ಬರಲ್ಲ. ಅಲ್ಲಿ ಶಿವಕುಮಾರ್ ಹೆಸರವರನ್ನ ಡಿ.ಕೆ. ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಅವರು ಆ ಹೆಸರನ್ನ ಪ್ರಸ್ತಾಪ ಅಟ್ಲೀಸ್ಟ್ ಈ ಸರ್ಕಾರ 1,000 ರೂಪಾಯಿ ಗೊತ್ತಿದೆ. 1,000 ರೂಪಾಯಿ ಕೊಡ್ತ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ 1,000 ರೂಪಾಯಿ ಸಹಾಯಧನ ಕೊಡ್ತಾ ಇದೆ. 6,000 ರೂಪಾಯಿ ಪರವಾಗಿಲ್ಲ. ಆದ್ರೆ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು. ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ರಾಜ್ಯ ಸರ್ಕಾರ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಖರೀದಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತಾರೆ? ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಆದ್ರೆ 1 ನಿಮಿಷ ನೋಡಿ. ಇದೇ ಅಧ್ಯಕ್ಷರೇ, ಆಯ್ತು ಮತ್ತೆ ನೀವು ಗೊತ್ತಾಗುತ್ತೆ ಅಂತೇಳಿ ಹೇಳಕ್ ಬರ್ತಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಕೊಬ್ಬರಿ ಬೆಲೆ 10,000ಕ್ಕೆ ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000ಕ್ಕೆ. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ ಹತ್ರ ಇದಾವೆ ಸ್ಟಾಕ್ ಕೊಬ್ಬರಿ ಅವರವನ್ನ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಮಾಡಿದ್ದಾರೆ, ಹೆಸರು ನೋಂದಾಯಿಸಿದ್ದಾರೆ. ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ಇದ್ದಾನೆ, ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಹಿಡ್ಕೊಂಡು ನಿತ್ಯ ಅವನೇ. ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು. ಎಷ್ಟು ಇವ್ರು ತಗೊಳಕ್ ಕೊಟ್ಟಿರೋದೆಷ್ಟು? 6.5 ಲಕ್ಷ ಕ್ವಿಂಟಾಲ್ ಅಷ್ಟೇ ತಗೊಳಕ್ ಕೊಟ್ಟಿರೋದು. 6.5 ಲಕ್ಷ ಕ್ವಿಂಟಾಲ್ ಅಲ್ಲ, 15 ಲಕ್ಷ ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ ಈ ಏನು 20 ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ, ಒಬ್ಬ ರೈತನಿಗೆ 20 ಕ್ವಿಂಟಾಲ್ ಅನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ. ಆ 20 ಕ್ವಿಂಟಾಲ್ ಅನ್ನ ತಗೋಬೇಕಾದ್ರೆ 15 ಲಕ್ಷ ಕ್ವಿಂಟಾಲ್ ಕೊಬ್ಬರಿಯನ್ನ ಖರೀದಿ ಮಾಡಬೇಕು. ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತಂದ್ರೆ, ಇವರು ನಿಜವಾದ ರೈತರು ಇನ್ನೂ ಅಲ್ಲಿ ಹತ್ರಕ್ಕೆ ಹೋಗಿಲ್ಲ. ಅಷ್ಟರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು, ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ.
ಇವರೆಲ್ಲ ಕ್ಲೋಸ್ ಆಯ್ತು, ನೀವು ಕೊಟ್ಟ 6.5 ಲಕ್ಷ ಕ್ಲೋಸ್ ಆಯ್ತು ಅಂತೇಳಿ ಹೋಗಿದ್ದಾರೆ. ಈಗ ಕೇಂದ್ರ ಸರ್ಕಾರ 15 ಲಕ್ಷಕ್ಕಾದ್ರೂ ಕೊನೆ ಪಕ್ಷ 15 ಲಕ್ಷಕ್ಕಾದ್ರೂ ತಗೊಳ್ತಕ್ಕಂಥ ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರನು 1.5 ಲಕ್ಷ ಟನ್ 1.5 ಲಕ್ಷ ಅಲ್ಲ, ಅದೇ ಅಷ್ಟು ಇಷ್ಟು ಅಂತಲ್ಲ, ಎಷ್ಟು 20 ನೀವೇನ್ ಹೇಳಿದ್ರಿ, 1 ಎಕರೆಗೆ 6.5 ಕ್ವಿಂಟಾಲು ಇಲ್ಲವೇ 20 ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ. ಆ 20 ಕ್ವಿಂಟಾಲು ಇಲ್ಲ 6.5 ಅವನ ಪಾಣಿ ಮೇಲೆ ಇರ್ತಕ್ಕಂಥದ್ದಕ್ಕೆ 6.5 ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ, ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು. ಮತ್ತೀಗೇನು ಮಾಡಿದ್ದಾರೆ, ಹೆಬ್ಬೆಟ್ಟನ್ನ ಒತ್ತಿ ಡೂಪ್ಲಿಕೇಟ್ ರೈತರು ಎಲ್ಲ ಖರೀದಿ ಮಾಡಿದ್ದಾರೆ, ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ, ಅವ್ರು ಯಾರು ಆ ರೀತಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ 6 ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದ್ರು. ಇನ್ನೂ ಎಷ್ಟು ಜನ ಅದರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂಥ ನಿರ್ಣಯವನ್ನ ತಗೋಬೇಕು. ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ 6.5 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು 15 ಲಕ್ಷ ಟನ್ 15,000 ಲಕ್ಷ ಟನ್ 15 ಲಕ್ಷ ಟನ್ ಕೊಬ್ಬರಿನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ. ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ, ನಮ್ಮ ವಾಣಿಜ್ಯ ಬೆಳೆ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಕೊಬ್ಬರಿ ಖರೀದಿ ಬಗ್ಗೆ ಈಗ ನ್ಯಾಫೆಡ್ ಮುಂದೆ ಬಂದಿದ್ದಂತ ಈ ಸಂದರ್ಭದಲ್ಲಿ ಈ ವರ್ಷ 62,500 ಮೆಟ್ರಿಕ್ ಟನ್ ಕೊಬ್ಬರಿನ 12,000 ರೂಪಾಯಿನಲ್ಲಿ ಖರೀದಿ ಮಾಡತಕ್ಕಂಥದಕ್ಕೆ ತೀರ್ಮಾನ ಆಗಿ ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಆಯಿತು. ಈಗ 62,500 ಮೆಟ್ರಿಕ್ ಟನ್ಗೂ ಕೂಡ ರೈತರು ನೋಂದಣಿ ಮಾಡಿ ಇನ್ನೂ ಕೂಡ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಇವತ್ತು ರೈತರ ಹತ್ರ ಉಳಿದಿದೆ ಅನ್ನೋದ್ರ ಬಗ್ಗೆ ಮನೆ ರೇವಣ್ಣ ಅವರು, ಶಿವಲಿಂಗೇಗೌಡರು ಕೂಡ ಮಾತಾಡಿದ್ದಾರೆ ವಿಚಾರದಲ್ಲಿ. ಒಂದು ನಿಮಿಷ ತಡೆಯಪ್ಪ. ಇಲ್ಲಿ ಕಳೆದ ವರ್ಷ ಮಾನ್ಯ ಸಭಾಧ್ಯಕ್ಷರೇ 54,000 ಮೆಟ್ರಿಕ್ ಟನ್ ಖರೀದಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಕಳೆದ ವರ್ಷ 52,000 ಮೆಟ್ರಿಕ್ ಟನ್ ಮಾತ್ರ ಖರೀದಿ ಆಯಿತು. ಕಳೆದ ವರ್ಷ 11,700 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿಯಾದಂಥದ್ದು. ಕಳೆದ ವರ್ಷ ಸ್ಟಾಕ್ ಇದ್ದಿದ್ದು ಇವತ್ತು ಕೇವಲ 7,500ಕ್ಕೆ ಮಾರಾಟ ಮಾಡಿ ಇವತ್ತು ಸುಮಾರು 6,000 ರೂಪಾಯಿನ ಕೇಂದ್ರ ಸರ್ಕಾರ ನ್ಯಾಫೆಡ್ಗೆ ತುಂಬಿಕೊಡ್ತಕ್ಕಂಥದಕ್ಕೆ ಕಳೆದ ವರ್ಷ ಸ್ಟಾಕ್ ಇದ್ದಿದ್ದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಮಾನ್ಯ ಸಭಾಧ್ಯಕ್ಷೆ ಇಲ್ಲಿ ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಈಗ ಪುನಃ ನ್ಯಾಫೆಡ್ ಮೂಲಕ ಖರೀದಿ ಮಾಡಲಿಕ್ಕೆ ಮಾನ್ಯ ರೇವಣ್ಣ ಅವರು ಹೇಳಿದಂಗೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ, ಗೌರವಾನ್ವಿತ ಕೇಂದ್ರ ಕೃಷಿ ಸಚಿವರನ್ನ, ರಾಜ್ಯ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರನ್ನ ಹೋಗಿ ಖುದ್ದಾಗಿ ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಏನು ಅಲ್ಲ, ಒಂದು ನಿಮಿಷ ಇಲ್ರಿ, ಈಗ ಹೇಳ್ತೀನಿ, ತಡಿಯಪ್ಪ ಹೇಳ್ತೀನಿ. ಸಚಿವ ಅದನ್ನು ಹೇಳ್ತೀನಿ ರೀ, ತಡೀರಿ. ಸಚಿವ ಸಂಪುಟದ ಉಪ ಸಮಿತಿನಲ್ಲಿ ತೀರ್ಮಾನ ಮಾಡಿ ಕೂಡಲೇ ಅವಕಾಶ ಮಾಡಿದ್ದನ್ನು ಸ್ವಾಗತ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ತಾವು ಕೂಡ ಕೃಷ್ಣ ಬೈರೇಗೌಡರ ಜೊತೆ ಕೃಷಿ ಸಚಿವರನ್ನ ಭೇಟಿ ಮಾಡಿದ್ದು ಕೂಡ ಇದೆ. ಇಲ್ಲ, ಹೌದು ಸರ್, ಹೇಳಿದೆ ಸರ್. ಈಗ ಒಂದು ಉದಾಹರಣೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಳೆದ ವರ್ಷ 2 ಕೇಂದ್ರಗಳು ಮಾತ್ರ ಇತ್ತು. ಈಗ 5 ಕೇಂದ್ರಗಳನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ಮಾರ್ಕೆಟಿಂಗ್ ಫೆಡರೇಷನ್ ಅವಕಾಶ ಕೊಟ್ಟಿತ್ತು. ಇವತ್ತು ಅರಸೀಕೆರೆನಲ್ಲೂ 2 ಇತ್ತು, 4 ತಗೊಳ್ಳೋದಕ್ಕೆ ಅವಕಾಶ ಆಯಿತು. ಎಲ್ಲ FID ಮಾಡಿದ್ರಿಂದ ರೈತರುಗಳು ಏಕಕಾಲದಲ್ಲಿ 8 ಜಿಲ್ಲೆನಲ್ಲಿ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ನಲ್ಲಿ ತೆಗೆದುಕೊಳ್ತಕ್ಕಂಥದಕ್ಕೆ ಅವಕಾಶ ಆಯಿತು. ಮಾನ್ಯ ಸಭಾಧ್ಯಕ್ಷೆ, ಕೆಲವರು ಕೊಬ್ಬರಿ ಬೆಳೆಗಾರರು ಅಲ್ಲದೆ ಹೋದ್ರು ಕೂಡ FID ಇದ್ದಿದ್ದ ಆಧಾರದ ಮೇಲೆ ಅವ್ರುಗಳು ಕೂಡ ಹೋಗಿ ಬಯೋಮೆಟ್ರಿಕ್ ಕೊಟ್ಟಿದ್ದಾರೆ. ಅಲ್ಲೊಂದು ನಿಮಿಷ, ಅದು ಅಂದ್ರೆ ಪೂರ್ಣನೇ ಲೋಪ ಆಗಿದೆ ಅನ್ನಕ್ಕಾಗಲ್ಲ, ಲೋಪ ಆಗಿರತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಮಾನ್ಯ ಸಭಾಧ್ಯಕ್ಷೆ, ನಮ್ಮ ಒಂದು ಸಲಹೆ ಸರ್ಕಾರಕ್ಕೆ ಏನು ಅಂದ್ರೆ, ಮಾನ್ಯ ತಹಶೀಲ್ದಾರ್ ಅವರಿಗೆ ಡೈರೆಕ್ಷನ್ ಕೊಟ್ಟು ಈಗೇನು ನೋಂದಣಿ ಪ್ರಕ್ರಿಯೆ ಆಗಿದೆ, ಇವತ್ತು ಆಯಾ ಒಂದು ಗ್ರಾಮದಲ್ಲಿ 15 ಜನ ಕೊಬ್ಬರಿ ಖರೀದಿ ಮಾಡಲಿಕ್ಕೆ ನೋಂದಣಿ ಮಾಡಿದ್ದಾರೆ, ಪರಿಶೀಲನೆ ಮಾಡಿದರೆ
15 ಜನದಲ್ಲಿ 10 ಜನ ಇದ್ರೆ ಓಕೆ, 5 ಜನ ಏನಾದ್ರು ಸುಳ್ಳು ನೋಂದಣಿ ಮಾಡಿದ್ರೆ ಅವ್ರು ರೌಂಡ್ ಆಫ್ ಮಾಡತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇದೆ. ಇದು ಮಾನ್ಯ ಸಭಾಧ್ಯಕ್ಷ ಸರ್ಕಾರ ಮಾನ್ಯ DC ಅವರಿಗೆ ತಹಶೀಲ್ದಾರ್ಗೆ ಸೂಚನೆ ಕೊಟ್ರೆ ಅದು ಕ್ಲೀನ್ ಔಟ್ ಆಗಿ ಯಾರು ಮಧ್ಯವರ್ತಿಗಳಿದ್ದಾರೆ ಅವ್ರಿಗೆ ಪಾಠ ಕಲಿಸ್ದಂಗೆ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು 62,500 ಮೆಟ್ರಿಕ್ ಟನ್ 5-6 ದಿವಸದಲ್ಲಿ ಲಾಕ್ ಆಯ್ತು. ಮಾನ್ಯ ಸಭಾಧ್ಯಕ್ಷ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ನಮ್ದು ಏನು ಪ್ರಶ್ನೆ ಇಲ್ಲ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಕಳೆದ ಅಧಿವೇಶನದಲ್ಲಿ 1,500 ರೂಪಾಯಿನ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಹಂತದಲ್ಲಿ 1,250 ಆಗಿತ್ತು. ತದನಂತರ 250 ಘೋಷಣೆ ಮಾಡಿ, ಅದ್ರ ಬಗ್ಗೆನೂ ಕೂಡ ನಾವೇನು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಮಾನ್ಯ ರೇವಣ್ಣ ಅವರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಹಿಂದೆ 15,000 ಅಲ್ಲ, ಒಂದು ನಿಮಿಷ ತಡ್ರಿ ಸರ್, ಗೌರವ, ನಾವೇನು ಬೇರೆ ರೀತಿ ಇಲ್ಲ ಹೇಳಿದ್ರು. ಅವರ ಉದ್ದೇಶ 15,000 ಕೊಡ್ಲಿ ಅಂತ ಸರ್ಕಾರಕ್ಕೆ ರೈತರ ಪರವಾಗಿ ಒತ್ತಾಯ ಮಾಡ್ತಕ್ಕಂಥದ್ದು. ಒಂದು ನಿಮಿಷ ತಡೀರಿ, ಇದು ನಮ್ಮ ತಡೀರಿ ಒತ್ತಾಯ. ಈಗ ತಡೀರಿ ಸರ್, ಇವತ್ತು ರಾಜ್ಯ ಸರ್ಕಾರ ಬರುವ ಬಡ್ಜೆಟ್ ಕೆಲವೇ ಗಂಟೆಗಳಲ್ಲಿ ಬಡ್ಜೆಟ್ ಘೋಷಣೆ ಆಗುವಂತ ಸಂದರ್ಭ ಇದೆ. ಇವತ್ತು 1,000 ಕೋಟಿನ ಇವತ್ತು ಆವರ್ತ ನಿಧಿನ ಇಡ್ತಾರೆ ಅನ್ನೋದು ಪೇಪರ್ನಲ್ಗೂ ಕೂಡ ಬಂದಿರುವಂತ ವಿಚಾರ. ಈಗ ಒಂದು ನಿಮಿಷ, ಇವತ್ತು ಕೇಂದ್ರ ಸರ್ಕಾರ 62,500 ಮೆಟ್ರಿಕ್ ಟನ್ಗೆ ಖರೀದಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇವತ್ತು ಇಲ್ಲಿಂದನೂ ಕೂಡ ರೆಕಮೆಂಡ್ ಆಗಬೇಕು. ಇಲ್ಲ ಹೋದ್ರೆ ನಾನು ರೈತರನ್ನು ಉಳಿಸಬೇಕು ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಕಳೆದ ಸಲ 54,000 ಮೆಟ್ರಿಕ್ ಟನ್ ಅಲ್ಲಿ 52,000 ಮೆಟ್ರಿಕ್ ಟನ್ ಏನ್ ಖರೀದಿ ಮಾಡಿತ್ತು ಅದನ್ನ ಮಾರ್ಕೆಟ್ ಬೆಲೆಗಿಂತ 40% ಕಡಿಮೆ ಕೊಟ್ಟು ಅದನ್ನ ನ್ಯಾಫೆಡ್ಗೆ ತುಂಬಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚುವರಿ ಮಾಡ್ತಕ್ಕಂಥದ್ದಕ್ಕೂ ಕೂಡ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಳ್ಳಿ. ಒಟ್ಟು ರೈತರು ಉಳಿಸಬೇಕಾಗಿದೆ. ಈ ರಾಜ್ಯ ಸರ್ಕಾರನೇ ಈಗ ಆವರ್ತ ನಿಧಿ ಅಂತ 1,000 ಕೋಟಿನ ಘೋಷಣೆ ಮಾಡ್ತಕ್ಕಂಥದಕ್ಕೆ ಇನ್ನೇನು ಬಡ್ಜೆಟ್ ಮಂಡನೆ ಮಾಡ್ತಕ್ಕಂಥ ಹತ್ತಿರವಾದಂತಹ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ಯಾಕೆ ಉಳಿದಿರ್ತಕ್ಕಂಥ ಒಂದು ಕ್ವಾಂಟಿಟಿನೂ ಕೂಡ ಖರೀದಿ ಮಾಡಬಾರ್ದು ಅನ್ನೋದು ನಮ್ದು ಪ್ರಶ್ನೆ. ಮಾನ್ಯ ಸಭಾಧ್ಯಕ್ಷ, ಒಂದು ನಿಮಿಷ ಮಾಡಂಗಿಲ್ಲ, ಅವರೇ ಮಾಡಬೇಕು. ಯಾಕೆ ರಾಜ್ಯ ಸರ್ಕಾರ ಯಾಕೆ ಮಾಡಬಾರ್ದು ಅಂತಿದೆ? ರೈತರನ್ನ ಮಾಡಬಾರ್ದು ಅಂತ ಹೇಳಿ ರೈತರನ್ನ ಉಳಿಸುವಂತ ದೃಷ್ಟಿಯಲ್ಲಿ ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅವ್ರು ಮಾತಾಡ್ಲಿ, ಸರ್ಕಾರ ಉತ್ತರ ಕೊಡ್ತಾರೆ, ನೀವು ಯಾಕೆ ಚರ್ಚೆ ಮಾಡ್ತೀರಿ? ಈ ಚರ್ಚೆ ಮಾಡಿದ ಕೊಬ್ಬರಿ ರೇಟ್ ಬರ್ತದ? ಇಲ್ಲ ಅಲ್ಲ, ಅವ್ರು ಏನ್ ವಿಚಾರ ಮಾತಾಡ್ಲಿ, ಸರ್ಕಾರ ಉತ್ತರ ಕೊಡ್ತದೆ. ರಾಜ್ಯದ ಹಿತದೃಷ್ಟಿ 250 ಕೋಟಿ ಕೊಟ್ಟಲ್ಲ ಕುಮಾರಸ್ವಾಮಿ ಅವರು. ರೇವಣ್ಣವ್ರೆ, ಆಯ್ತು, ಈಗಿಂದ 15,000 ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1,500ಕ್ಕೆ ಇನ್ನೂ 1,500 ಸೇರಿಸಿ 3,000 ಘೋಷಣೆ ಮಾಡಲಿ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಒಟ್ಟಾರೆ ರಾಜ್ಯದ ರೈತರ ಹಿತವನ್ನ ಕಾಪಾಡುವಂಥದ್ದು ಬಹುಮುಖ್ಯ ಜವಾಬ್ದಾರಿ ಇದೆ. ಕೇಂದ್ರ ರಾಜ್ಯ ಅನ್ನೋದು ಪ್ರಶ್ನೆ ಅನ್ನೋದಕ್ಕಿಂತ ನಮ್ಮ ರಾಜ್ಯದ ರೈತರನ್ನ, ತೆಂಗು ಬೆಳೆಗಾರರನ್ನ ಉಳಿಸುವಂತದ್ದು ರಾಜ್ಯ ಸರ್ಕಾರದ ಮಹತ್ವದ ಜವಾಬ್ದಾರಿ ಇದೆ. ಒಟ್ಟಾರೆ ರೈತರು ಉಳಿಬೇಕಾಗಿದೆ. ನೋಂದಣಿ ಪ್ರಕ್ರಿಯೆ ಪುನಃ ಪ್ರಾರಂಭವಾಗಿ ಉಳಿದಿರ್ತಕ್ಕಂಥ ರೈತರು ಕೂಡ ಖರೀದಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ನೋಂದಣಿ ಮಾಡುವಂತ ಸಂದರ್ಭದಲ್ಲಿ ನ್ಯಾಫೆಡ್ ಏನೇ ತೀರ್ಮಾನ ಮಾಡಿದ್ರೆ ರಾಜ್ಯ ಸರ್ಕಾರ ಇವತ್ತು ನೋಂದಣಿ ಪ್ರಕ್ರಿಯೆ ಮಾಡಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಮನೆ ಸಭಾಧ್ಯಕ್ಷ, ಲೋಪ ಆಗಿದ್ರೆ ಆ ಪರಿಶೀಲನೆ ಮಾಡಿ ಕೊಬ್ಬರಿ ಬೆಳೆಗಾರರು ಅಲ್ಲದೆ ಹೋಗಿದ್ದಾರಿದ್ರೆ ಅವ್ರನ್ನ ಹೊರಗೆ ರೌಂಡ್ ಆಫ್ ಮಾಡಿ ನೈಜವಾಗಿ ಮಾಡ್ಕೊಡ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಒಟ್ಟಾರೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳೆ ಪ್ರದೇಶರು ಈ ಕೊಬ್ಬರಿ ಬಗ್ಗೆ ನಫಾಡ್ ಅವರು ಜನವರಿ 1ನೇ ತಾರೀಕು ನಾವೆಲ್ಲ ಹೋಗಿ ವಿನಂತಿ ಮಾಡಿದ ಕೇಂದ್ರ ಸರ್ಕಾರ ನಿಮ್ಮಿಂದನೇ ಆಗಿರೋದು. ಬಿಡು, ಒಂದ್ ನಿಮಿಷ ಇರಪ್ಪ. ಓಕೆ, ನಾನ್ ಮಾತಾಡ್ದೆ 2 ನಿಮಿಷ ಮುಗಿಸ್ಬಿಡ್ತೀನಿ. ನನ್ನ ಸಜೆಷನ್ ಇಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ಇದು ಮಾನ್ಯ ಕೇಂದ್ರ ಸಚಿವರಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು ಜನವರಿ 23ನೇ ತಾರೀಕು ಬಂದು ತುಮಕೂರಿನಲ್ಲಿ ಈ ನಫಾಡ್ ಕೇಂದ್ರವನ್ನ ಓಪನ್ ಮಾಡಿದ್ರು. ಇಲ್ಲಿವರೆಗೂ ನಫಾಡ್ ಇಂದ ಆಗ್ಲಿ ಕೇಂದ್ರ ರಾಜ್ಯ ಸರ್ಕಾರ APMC ಇಂದ ಇದನ್ನ ಖರೀದಿ ಮಾಡಬೇಕು ಅಂತ ಹೇಳಿ. ಒಂದ್ ನಿಮಿಷ ಮಾತಾಡ್ಬೇಡ್ರಿ ಬಾಲಕೃಷ್ಣ ಅವ್ರೆ, ಒಂದ್ ನಿಮಿಷ ಸಾಹೇಬ್ರೆ. 6 ತಿಂಗಳಿಂದ ರೈತರು ಕೊಬ್ಬರಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಬಕ ಪಕ್ಷಿಗಳ ತರ. ಇಲ್ಲಿ ನಾವು ಬರೀ ರಾಜಕೀಯ ಮಾತಾಡ್ತೇವೆ. ನಾವು ಇಲ್ಲಿ ನಿಮಗೆ ಸಜೆಷನ್ ಸರ್ಕಾರಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಜನವರಿ 23ನೇ ತಾರೀಕು ನಫೆಡ್ ಕೇಂದ್ರ ಓಪನ್ ಆಗಿ ರೈತರಿಂದ ಖರೀದಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ನಫೆಡ್ ಆಗ್ಲಿ APMC ಆಗ್ಲಿ
1 ಕ್ವಿಂಟಾಲ್ ಕೊಬ್ಬರಿನೂ ಕೂಡ ಪರ್ಚೇಸ್ ಮಾಡಲ್ಲ. ಕೇಂದ್ರ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರದವರು ಏನಂದ್ರು, ಬಯೋಮೆಟ್ರಿಕ್ಸ್ ರೈತರು ಮಧ್ಯವರ್ತಿಗಳು ಬರ್ತಾರೆ ಅಂತೇಳಿ ಬಯೋಮೆಟ್ರಿಕ್ಸ್ ಮಾಡಬೇಕು ಅಂತ ಹೇಳಿದ್ರು. ಬಯೋಮೆಟ್ರಿಕ್ಸ್ ಮಾಡೋದಕ್ಕೆ 1 ವಾರ ತಗೊಂಡ್ರು. 1 ವಾರ ಮಾಡಿದ್ಮೇಲೆ ಬಯೋಮೆಟ್ರಿಕ್ಸ್ ಅವರು ಫೆಬ್ರವರಿ 1ನೇ ತಾರೀಕಿಂದ ನೋಂದಣಿ ಮಾಡಿ ಅಂತ ಹೇಳಿದ್ರು ರೈತರಿಗೆ. ಒರಿಜಿನಲ್ ರೈತರು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ರಾತ್ರಿ ಹಗಲು ನಿಂತ್ಕೊಂಡು ರಿಜಿಸ್ಟರ್ ಮಾಡಿದ್ರು. ಈ ನಕಲಿಗಳನ್ನ ಏನ್ ಮಾಡಿದ್ರು, ಅಧಿಕಾರಿಗಳು ಹೋಗಿ ಕೋಡ್ ನಂಬರ್ ಕೊಟ್ಬಿಟ್ಟು ಆದಿ ಬೀದಿಯಲ್ಲಿ, ಟೀ ಅಂಗಡಿಯಲ್ಲಿ ಎಲ್ಲಾ ಕಡೆ ಮಾಡಿ ಗೊಂದಲ ಮಾಡಿದ್ರು. ನಾನಿವತ್ತು ವಿನಂತಿ ಮಾಡೋ ಸರ್ಕಾರಕ್ಕೆ ಅಂದ್ರೆ, ಕೂಡಲೇ ಖರೀದಿ ಕೇಂದ್ರದಲ್ಲಿ ಯಾವ ರೈತರು ಒರಿಜಿನಲ್ ಆಗಿ ಬಂದು ನೋಂದಣಿ ಮಾಡಿದ್ದಾರೆ ಅವ್ರದನ್ನ ಈ ತಕ್ಷಣದಿಂದನೇ ಪರ್ಚೇಸ್ ಮಾಡಬೇಕು. ಯಾರು ತಪ್ಪಿಸ್ತಿದ್ದಾರೆ, ಯಾರು ಡೂಪ್ಲಿಕೇಟ್ ಮಾಡಿದರೆ ಅದನ್ನ ರದ್ದು ಮಾಡಬೇಕು. ಇನ್ನೊಂದೇನಂದ್ರೆ 6.5 ಲಕ್ಷ ಟನ್ ಅನ್ನ ಏನು ಸರ್ಕಾರ, ಕೇಂದ್ರ ಸರ್ಕಾರ ನಫ್ಯಾಡ್ ಪರ್ಚೇಸ್ ಮಾಡಬೇಕು ಅಂತ ಇವತ್ತು ರಾಜ್ಯ ಸರ್ಕಾರ ಕೇಳಿದೆ. ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಕೃಷಿ ಸಚಿವರಾಗಿ ಬಂದು ಹೇಳಿದಂತ ಸಂದರ್ಭದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ 15 ಲಕ್ಷ ಮೆಟ್ರಿಕ್ ಟನ್ ಬೇಕಾದ್ರೂ ಪರ್ಚೇಸ್ ಮಾಡುತ್ತೆ. ಆದ್ರೆ ಎಷ್ಟು ಇದೆಯೋ ಅಷ್ಟು ಪರ್ಚೇಸ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಶಿವಲಿಂಗೇಗೌಡರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರ 1,500 ಮಾಡುತ್ತೆ ಅಂತ ಹೇಳಿ. ಕೇಂದ್ರ ಸರ್ಕಾರ ಒಂದು ನಫ್ಯಾಡ್ ಅಲ್ಲಿ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಕೇವಲ 11,750 ರೂಪಾಯಿ ಪರ್ಚೇಸ್ ಮಾಡಿ ಬರೀ 7,000 ರೂಪಾಯಿಗೆ ಸೇಲ್ ಮಾಡಿರೋದು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಯಾವುದೇ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು. ರಾಜ್ಯ ಸರ್ಕಾರ 1,500 ರೂಪಾಯಿ ರೈತರಿಗೆ ಕೊಟ್ಟಿದೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ 1,500 ರೂಪಾಯಿ ಕೊಟ್ರೆ ಅಭಿನಂದನೆ ಸಲ್ಲಿಸ್ತೇವೆ. ಆದ್ರೆ ಕೂಡಲೇ ನಮ್ಮ ಸಜೆಷನ್ ಸರ್ಕಾರಕ್ಕೆ ಏನಂದ್ರೆ, ಈ ಕೂಡಲೇ ಪರ್ಚೇಸ್ ಮಾಡಬೇಕು. ರೈತರು ಇವತ್ತು ಕೂಡ 9,000 ರೂಪಾಯಿ, 12,000 ರೂಪಾಯಿ ಪ್ಲಸ್ 1,500 ರೂಪಾಯಿ ಇದ್ರು ಕೂಡ ರೈತರು ಇವತ್ತು ಬರೀ 8,000, 9,000 ರೂಪಾಯಿಗೆ ಇವತ್ತು ಪರ್ಚೇಸ್ ಮಾಡ್ತಾರೆ. ದಲ್ಲಾಳಿಗಳು ಲೂಟಿ ಮಾಡ್ತಾರೆ. ನಿಲ್ಬೇಕು, ಈ ಕೂಡಲೇ ನನ್ನ ವಿನಂತಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶದ ಕೊಬ್ಬರಿಯನ್ನ ಕೊಳ್ತಕ್ಕಂಥದ್ದು ಇವತ್ತಿನ ಹೊಸದೇನಲ್ಲ. ಹೌದು, 30 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸುಮ್ಮನೆ ನಾನ್ ಮಾಡಿಸ್ತೆ ಅಂತ ಹೇಳತಕ್ಕ ನೀವು ನಿಮ್ಮ ವಿಷಯ ಮಾತಾಡಿ. ಹೇಳಿ, ಅವ್ರು ಹೇಳ್ತಾ ಇಲ್ವಾ ಅವ್ರ ವಿಷಯಕ್ಕೆ ನೀವು ನಿಮ್ಮ ಕೇಳಿ, ನಮ್ದು ಕೇಳಿ ಹೇಳ್ಬೇಕು. ಇದು ನಮಗೆ ನಾನು ಅದನ್ನ ಪ್ರಚಾರ ಮಾಡಿಸ್ಕೊಳ್ಳಿಕ್ ಹೋಗಲ್ಲ. ನಮಗೆ ರೈತನಿಗೆ ಸಹಾಯ ಆಗ್ಬೇಕು. ಈಗ ಇದೆಲ್ಲ ಆದ್ಮೇಲೆ ಅತಿ ಹೆಚ್ಚು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ನಮ್ ಜಿಲ್ಲೆ, ಎರಡನೇದು ಹಾಸನ ಜಿಲ್ಲೆ, ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ಬೆಳೀತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಜಿಲ್ಲೆ ಇರ್ಬೋದು. ಅತಿ ಹೆಚ್ಚು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ನಮ್ಮ ತುಮಕೂರು ಜಿಲ್ಲೆ. ಇವತ್ತು ಅತಿ ಕಮ್ಮಿ ನೋಂದಣಿ ಆಗಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆನಲ್ಲಿ. ಇದು ಯಾಕಾಗಿದೆ ಅನ್ನೋದಕ್ಕೆ ದಯಮಾಡಿ ಕೇಳ್ಕೋಬೇಕು ಅಧ್ಯಕ್ಷರು. ನೀವೇ ನಿಲ್ಸಿದ್ರೆ ಹೇಳ್ಬೇಕು. ಸಬ್ಜೆಕ್ಟ್ ಮಾತಾಡಿ, ಅದು ಬಿಟ್ಟು ಬೇರೆ ವಿಚಾರ ಮಾತಾಡಿ ಅಂತ ಹೇಳಿದೆ ಅಧ್ಯಕ್ಷ. ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಒತ್ತಾಯ ಮಾಡಿದ್ದು ನಾಫೆಡ್ನವ್ರಿಗೆ, ದಯಮಾಡಿ ಅವ್ರೇನ್ ಮಾಡಿದ್ದಾರೆ, ಔಟ್ಸೋರ್ಸ್ ಅಲ್ಲೇ ಎಲ್ಲ ಜನ ತಗೊಂಡು ಅವರು ಬಯೋಮೆಟ್ರಿಕ್ ಅನ್ನ ನೋಂದಣಿ ಮಾಡ್ಲಿಕ್ಕೆ ಬಿಟ್ಬಿಟ್ರು. ಅವ್ರೇನ್ ಮಾಡಿದ್ರು, ಚಪ್ಪಲಿ ಅಂಗಡಿಲಿ, ಹೋಟ್ಲಲ್ಲಿ, ರೈಲ್ವೆ ಸ್ಟೇಷನ್, ಎಲ್ಲಿ ಬೇಕಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಮತ್ತೆ ಸಂಬಂಧಪಟ್ಟ ಸಚಿವರನ್ನು ನಿನ್ನೆ ಇಲ್ಲಿ ಭೇಟಿ ಮಾಡಿಸಿ ದಯಮಾಡಿ ಈಗ ನೋಂದಣಿ ಮಾಡಿರ್ತಕ್ಕಂಥದ್ದನ್ನ ಪೂರ್ಣವಾಗಿ ರದ್ದು ಮಾಡಿ. ಮುಂಚೆ ಎಲ್ಲ ನಾವು ಯಾವ ರೀತಿ ಮಾಡ್ತಿದ್ವಿ ಅಂದ್ರೆ, ನಮ್ಮ ಇಲಾಖೆ ಅಧಿಕಾರಿಗಳು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸಿರಿಕಲ್ಚರ್, ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಮುಖಾಂತರ ನೋಂದಣಿ ಮಾಡಿದ್ವಿ. ಇಲ್ಲಿವರೆಗೂ ಯಾವ್ದು ಸಮಸ್ಯೆ ಆಗಿರಲಿಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡತಕ್ಕಂಥದ್ದು, ಮುಂದಿನ ದಿನಗಳಲ್ಲೂ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ರೆ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಔಟ್ಸೋರ್ಸ್ ಅಲ್ಲಿ ತಗೊಂಡಿರೋನ್ನ ಸಸ್ಪೆಂಡ್ ಮಾಡಿರಿ ಏನ್ ಬರ್ತಾ ಇದೆ ಅಧ್ಯಕ್ಷ, ಅವ್ನು ಹೋಗ್ತಾನೆ. ಅವನೇನ್ ನಾವು ಸಂಬಳ ಕೊಡ್ತೀವಿ ಅವನ್ಗೆ, ಏನ ಅವತ್ತಿನ ಕೂಲಿ ಕೊಟ್ಟು ಕಳಿಸ್ತೀವಿ. ಅದಕ್ಕೋಸ್ಕರ ದಯಮಾಡಿ ಹೇಳ್ತಾ ಇದ್ದೀನಿ, ಈಗ ಬಹಳ ಅನ್ಯಾಯ ಆಗಿದೆ. ನಾನು ಕೊಬ್ಬರಿನ ಕೂಡ್ಲೆ ತಗೊಳೋದಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲ ಅಂತೇನಿಲ್ಲ. ನೋಂದಣಿನ ಎರಡು ಮಾಡಿದ್ವಿ, ಬಯೋಮೆಟ್ರಿಕ್ ನೋಂದಣಿ ಮಾಡ್ಬೇಕಾದ್ರು ಮಾಡ್ಬೇಕು, ಮತ್ತೆ ರೈತ ಕೊಬ್ಬರಿ ಕೊಡ್ತಕ್ಕಂಥದ್ರು ಮಾಡ್ಬೇಕು. ಹಿಂದೆಲ್ಲ ಬಹಳ ಅನ್ಯಾಯ ಆಗಿದ್ದು. ಕೊಬ್ಬರಿ ತರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬೇಕಾದ್ರೆಲ್ಲ ತಂದಾಗ್ತಿದ್ರು. ವರ್ತಕರಿಗೆ ಬಹಳ ಲಾಭ ಆಗಿತ್ತು, ರೈತನಿಗೆ ಆಗಿರಲಿಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡೋದು, ಈಗ ಆಗಿರ್ತಕ್ಕಂಥದ್ದನ್ನ ಪೂರ್ಣ ರದ್ದು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೂ ಹೇಳಿದ್ದೀನಿ. ರದ್ದು ಮಾಡಿ ಹೊಸದಾಗಿ ನಮ್ಮ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನೋಂದಣಿ ಮಾಡಿ ಕೂಡಲೇ ಕೊಬ್ಬರಿ ಕೊಳ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ತರೀಕೆರೆ ಕ್ಷೇತ್ರದಲ್ಲಿ ಕೇವಲ 10% ರೈತರು ನೋಂದಣಿ ಮಾಡಿಸಿದ್ರು. ಶುರು ಮಾಡೋ ಅಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಅಂತ ಹೇಳಿದ್ರು. ಯಾಕೆಂದ್ರೆ ಇವ್ರು ಹೇಳ್ದಂಗೆ ಆದಿ ಬೀದಿಲೆಲ್ಲ ಕೂಡ ಎನ್ರೋಲ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಇನ್ನೂ ಡಬಲ್ 15 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೊಂಡ್ಕೋಬೇಕು.
ಮತ್ತೆ ಆ ಕಲಾಕೋಶವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಅದು ಸರ್ಕಾರವನ್ನು ಮನವಿ ಮಾಡ್ತೀವಿ ಮನೆ ಅಧ್ಯಕ್ಷರೇ. ಇಲ್ಲಿ ಮಧ್ಯವರ್ತಿಗಳಿಂದ ತುಂಬಾ ಮೋಸ ಆಗಿದೆ ರೈತರಿಗೆ. ಯಾವ ನಿಜವಾದ ರೈತರು ನೋಂದಣಿ ಮಾಡ್ಲಿಕ್ಕೆ ಆಗಿಲ್ಲ ಮನೆ ಅಧ್ಯಕ್ಷ. ಅದಕ್ಕೋಸ್ಕರ ಈಗ ಏನು ಪರ್ಚೇಸ್ ನೋಂದಣಿ ಆಗಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಸರ್ಕಾರಿ ನೌಕರುಗಳಿಂದ ಮತ್ತೆ ಹೊಸದಾಗಿ ನೋಂದಣಿ ಮಾಡಿಸ್ಲಿಕ್ಕೆ ನಾವು ಇನ್ನು ಮುಖಾಂತರ ಸರ್ಕಾರವನ್ನು ಆಗ್ರಹಿಸ್ತಿದ್ವಿ. ಇದರಿಂದ ನಿಜವಾಗ್ಲೂ ಕೂಡ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ. ಕೇವಲ 10% ರೈತರು ಕೂಡ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ನೋಂದಣಿ ಮಾಡಿಸಕ್ಕಾಗಿಲ್ಲ. ಇದಕ್ಕೆ ನಾವು ಸರಿಪಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಕೊಬ್ಬರಿ ಭಾಗದ ಎಲ್ಲ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದು ಏನಂದ್ರೆ, ಈಗ ಅತಿ ಹೆಚ್ಚು ತುಮಕೂರಿನ ಹೊರತುಪಡಿಸಿದ್ರೆ ಹಾಸನ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು. ಮೊನ್ನೆ ನೋಂದಣಿನ ಪ್ರಾರಂಭ ಮಾಡಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ. ಎಲ್ಲರ ಮನವಿಯಂತೆ ಇದನ್ನ ತಾವು ಕ್ಯಾನ್ಸಲ್ ಮಾಡಿ ಹೊಸ ನೋಂದಣಿಯನ್ನ ಮಾಡಿಸಿ ನಿಜವಾದ ರೈತನಿಗೆ, ಬೆಳೀತಕ್ಕಂಥ ರೈತನಿಗೆ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಮೊದಲನೇ ಮನವಿ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಪ್ರಸ್ತಾವನೆ ಬರ್ತಾ ಇದೆ. ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇವೆರಡೂ ಸರ್ಕಾರಗಳು ಸೇರಿ ರೈತರಿಗೆ ಈಗೇನು 15,000 ರೂಪಾಯಿಗಳನ್ನ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದಿದೆ, ಅದನ್ನ ತಾವು ತಮ್ಮ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮನವಿಯನ್ನ ಸರ್ಕಾರ ದಯವಿಟ್ಟು ಇವತ್ತು ನೋಂದಣಿಯನ್ನ ತಾವು ಈ ಕ್ಷಣದಿಂದಲೇ ಸ್ಥಗಿತಗೊಳಿಸಿ, ಏನು ಔಟ್ಸೋರ್ಸಸ್ ಅದನ್ನು ಹೊರತುಪಡಿಸ್ಬಿಟ್ಟು, ಏನು ಈಗಾಗಲೇ ಹೇಳಿದ್ರು ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ತಂಡದಲ್ಲಿ APMC ಅವ್ರನ್ನ ಒಳಗೊಂಡಂತೆ ಆ ನೋಂದಣಿಯನ್ನ ಮಾಡಿ ರೈತರಿಗೆ ನಿಜವಾದಂತ ನ್ಯಾಯವನ್ನ ಕೊಡ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಮಾಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು ಅವಕಾಶಕ್ಕೆ. ಮಾನ್ಯ ಅಧ್ಯಕ್ಷರೇ, ತುಮಕೂರು ಜಿಲ್ಲೆ ತಮ್ಗೆ ಗೊತ್ತಿರೋ ಹಾಗೆ ಹೈಯೆಸ್ಟ್ ಇದೆ. ಏನು ಹಾಸನ, ಮಂಡ್ಯ, ತುಮಕೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ಮೈಸೂರು, ರಾಮನಗರ, ಚಾಮರಾಜನಗರದಲ್ಲಿ ಓಪನ್ ಮಾಡಿದ್ದಾರೆ ಕೌಂಟರ್ಸ್. ರಿಜಿಸ್ಟ್ರೇಷನ್ ಹೈಯೆಸ್ಟ್ ಇರೋದು ನಮ್ದು. ಆದ್ರೆ ರಿಜಿಸ್ಟ್ರೇಷನ್ 9ನೇ ತಾರೀಕು ಸ್ಟ್ಯಾಟಿಸ್ಟಿಕ್ಸ್ ನಮ್ದು 15,199. ನಮ್ಗಿನ್ನ ಹಾಸನ ಜಾಸ್ತಿ ಮಾಡಿದ್ದಾರೆ. ತದನಂತರ ಮಂಡ್ಯ. ಇದು ನ್ಯಾಯ ಅಲ್ಲ. ಅಲ್ಲೇನೋ ಬೋಗಸ್ ಆಗಿದೆ ಅನ್ನೋ ದೃಷ್ಟಿಯಿಂದ ಎಲ್ಲ ದಯವಿಟ್ಟು ರಿಜಿಸ್ಟ್ರೇಷನ್ಸ್ ಅಲ್ಲಿ ತುಮಕೂರು ಹೈಯೆಸ್ಟ್ ಆಗಬೇಕು, ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಆಗಬೇಕು ರಿಜಿಸ್ಟ್ರೇಷನ್, ಅದನ್ನ ದಯವಿಟ್ಟು ಮಾಡಬೇಕು ಅಂತ ಆಗ್ರಹ. ಸರ್ಕಾರ, ಉಪಮುಖ್ಯಮಂತ್ರಿಗಳು ಬಹಳ ಬಿಸಿಯಾಗಿ ನಮ್ಮ ಕೊಬ್ಬರಿ ಬೆಲೆ ಎಲ್ಲ ಕಲ್ಪವೃಕ್ಷ ನಾಡಿನವರೆಲ್ಲ ಹೋರಾಟ ಮಾಡ್ದಂಗೆ ಮಾಡ್ತಾ ಇದ್ರು. ಶಿವಲಿಂಗೇಗೌಡ್ರೆ ಕೊಬ್ಬರಿ ಬಿಟ್ಬಿಟ್ರಿ ನೀವು. ಸುರೇಶನ್ ಹಿಡ್ಕೊಂಡಿದ್ದೀರಾ, ಕೊಬ್ಬರಿ ಹಿಡ್ಕೊಂಡಿದ್ದೀರ. ಅವರು ಅಧ್ಯಕ್ಷೆ, ಇದು ಬಹಳ ಸೆನ್ಸಿಟಿವ್ ಇಶ್ಯೂ. ಅವರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಇದ್ರ ಬಗ್ಗೆ ಭಾಗಿಯಾಗಬೇಕು, ನಾವು ಭಾಗಿಯಾಗಬೇಕು, ಎಲ್ಲ ಸೇರಿ ಒಟ್ಟಿಗೆ ಒಂದು ತೀರ್ಮಾನ ಮಾಡಬೇಕು. ಸೊ ಈಗೆಲ್ಲ ಬಹಳ ಚರ್ಚೆ ಮಾಡಿ ಅವ್ರ ವಿಚಾರ. ಸ್ವಾಮಿ ತುಮಕೂರು ಗಣೇಶ್, ಏನ್ ಉತ್ತರ ಬೇಡವಾ? ನಾನೇನೋ ನಮ್ಮ ಬಸವರಾಜು ಮಗ ಬಹಳ ಇಂಟ್ರೆಸ್ಟ್ ಅನ್ಕೊಂಡಿದ್ದೆ. ನೀನೇ ನೀನ್ ಬರ್ತೀನಿ ಅಂದ ಬರ್ಲಿಲ್ಲ, ಈಗ ಅವನ್ ಕರ ಕಳಿಸ್ತಾ ಇದ್ದ. ನೀನು ನಾ ಚೀಫ್ ಮಿನಿಸ್ಟರ್ ಆದಾಗ ಬರ್ತಾನಂತೆ. ಆಯ್ತು ಅಧ್ಯಕ್ಷೆ, ಆಮೇಲೆ ಮಾತಾಡೋಣ ಬಿಡಿ. ಇಲ್ಲಿ ಬಹಳ ನಮ್ಮ ಕೊಬ್ಬರಿ ಸಮಸ್ಯೆ ತೊಂದರೆ ಆಗಿರೋದು ಬೆಲೆ ನಿಜ. ನಾನು ಹೋಗಿದ್ದೆ. ನಾನು ಎಲೆಕ್ಷನ್ ಟೈಮಲ್ಲಿ ಏನು ಆಶ್ವಾಸನೆ ಕೊಡಬೇಕು ಅವರಿಗೆ ಆಶ್ವಾಸನೆ, ನಮ್ಮ ಬದ್ಧತೆ ಇದೆ ಅಂತ ಹೇಳಿದ್ದೇವೆ. ನನಗೂ ಗೊತ್ತಿದೆ ರೈತರಿಗೆ ಕಷ್ಟ ಇದೆ, ಸಮಸ್ಯೆ ಇದೆ, ನೀರಿನ ಸಮಸ್ಯೆ, ಬೆಲೆ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ವ್ಯಾಪಕವಾದಂತ ಚರ್ಚೆ ಆಗಬೇಕು. ಇವತ್ತು ಗವರ್ಮೆಂಟ್ ಅಲ್ಲಿ ನಾನು ನಮ್ಮ ಮಿನಿಸ್ಟರ್ಸ್ ಮಾತಾಡಿ ನಾಳೆ ಒಂದು ಡೀಟೇಲ್ ರಿಪ್ಲೈ ಇದ್ರ ಬಗ್ಗೆ ಕೊಡ್ತೀನಿ. ಓಕೆ, ಈಗ ಒಂದು ಪ್ರಕಟಣೆ.